ಸಪೋರ್ಟ್ ಮಾಡಕ್ ಬಂದಿದ್ದೀರಾ, ಹಾಗೆ ಸೈಡಲ್ಲಿ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಕ್ ಬಂದಿದ್ದೀರಾ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಪತ್ರಕರ್ತರ ಎಲ್ಲ ಮಾಡ್ತಿದ್ದಾರೆ, ಅವರು ಫೋಟೋ ತೆಗಿತಾ ಇದ್ದಾರೆ, ಕ್ವೆಶನ್ ಕೇಳ್ತಾ ಇದ್ದಾರೆ ಹೆಂಡ್ತಿನ. ಸೊ ಅಮ್ಮ ನಿಮ್ಗೂ ಥ್ಯಾಂಕ್ ಯು. ಆ್ಯಂಡ್ ಪ್ರಿಯಾ ಮ್ಯಾಮ್ ಆಲ್ವೇಸ್ ಗಾರ್ಜಿಯಸ್. ಅದು ಹೆಂಗೆ ಅಂದರೆ ಪ್ರಿಯಾ ಮ್ಯಾಮ್ ಬಂದ್ಬಿಟ್ರೆ ಅದೊಂಥರ ಈ ಗ್ಲಾಮರ್ ಕೋಶಂಟ್ ಬೇರೆ ಬೇಕಾಗೇ ಇಲ್ಲ. ಬಂದು ನಿಂತ್ಕೊಬಿಟ್ರೆ ಬಳ 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 ಅಂತ ಹೊಳಿತಾ ಇರ್ತಾರೆ. ಸೊ ಥ್ಯಾಂಕ್ ಯು ಪ್ರಿಯಾ ಮ್ಯಾಮ್, ಆಲ್ವೇಸ್ ಲವ್ ಯು ಟು, ಲವ್ ಯು ಆಲ್ ದ ಟೈಮ್. ಸೊ ಈಗ ಹಗ್ಗ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಮ ಎಲ್ಲರ ಪಾತ್ರನ ನಾನು ಮಾಡಿದ್ದೀನಿ ಸಿನಿಮಾದಲ್ಲಿ. ಒಂದು ಪತ್ರಕರ್ತೆಯ ಪಾತ್ರ ಮಾಡಿದ್ದೀನಿ. ಪತ್ರಕರ್ತೆಯಾಗಿ ಒಂದಷ್ಟು ಏನು ಹೇಳೋದು, ಹಾವಳಿ ಕೊಡ್ತೀನಿ. ಈಗ ಹೇಗೆ ಸ್ನೇಹಪ್ರಿಯ ಸರ್ ಸ್ವಲ್ಪ ಕೊಟ್ರಲ್ಲ ನಮ್ಮ ಡೈರೆಕ್ಟ್ರಿಗೆ, ಆ ರೀತಿ ನಾನು ಒಂದು ಹಳ್ಳಿ ಇರುತ್ತೆ, ಹಳ್ಳಿ ಜನಕ್ಕೆ ತುಂಬ ಹಿಂಸೆ ಮಾಡ್ತಾ ಇರ್ತೀನಿ. ಏನು ನಿಮ್ಮ ಹಳ್ಳಿ ಕತೆ, ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಯಾಕೆ ಈ ಥರ ನಡೀತಾ ಇದೆ, ಇಲ್ಲಿ ಯಾಕೆ ಈ ಥರದ ವಿಷಯಗಳು ನಡೀತಾ ಇದೆ ಅಂತ ಒಂದಷ್ಟು ಹಾವಳಿ ಕೊಡ್ತಾ ಇರ್ತೀನಿ. ಆ್ಯಂಡ್ ಅಲ್ಲಿ ನಾನು ಹೀರೋ ಅವ್ರನ್ನ ಮೀಟ್ ಮಾಡ್ತೀನಿ. ಸೊ ಅಲ್ಲಿಂದ ಕತೆ ಹೇಗೆ ಓಪನ್ ಆಗುತ್ತೆ ಅಂತ. ಸೊ ಅನು ಮ್ಯಾಮ್ ಹೇಳ್ದಂಗೆ ಅವಿನಾಶ್ ತುಂಬ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ರು, ತುಂಬ ಪ್ರಿಪೇರ್ ಆಗಿದ್ರು. ಪ್ರತಿಯೊಂದು ಅವ್ರಿಗೆ ಹಿ ಹ್ಯಾಡ್ ನೋ ಡೌಟ್ಸ್. ಅಂದರೆ ಏನು ಅಂತ ಕೇಳಿದ ತಕ್ಷಣ ಕೆಲವರು ನಿರ್ದೇಶಕರು ಬೆಬ್ಬೆಬ್ಬೆ ಆಗ್ಬಿಡ್ತಾರೆ, ಏನು ಹೇಳೋದು, ನನ್ನ ಪಾತ್ರ ಏನು ಅಂತ ಕೇಳಿದ ತಕ್ಷಣ ಅವ್ರಿಗೆ ಹೆಂಗೆ ಹೇಳೋದು ಅಂತ ಗೊತ್ತಿರಲ್ಲ. ಬಟ್ ಅವಿನಾಶ್ ವಾಸ್ ವೆರಿ ಕ್ಲಿಯರ್. ನಿಮ್ಮ ಪಾತ್ರ ಹೀಗೆ, ನೀವು ಈ ಥರ ಇರ್ತೀರ, ತುಂಬ ಇನ್ಕ್ವಿಸಿಟಿವ್ ಆಗಿರ್ತೀರ, ಪ್ರತಿಯೊಂದು ವಿಷಯದ ಬಗ್ಗೆನೂ ನಿಮಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ, ಆ ಥರದ್ದು ಅಂತ. ಸೊ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ರಾಜ್ ಅವರು ನಿಜವಾಗ್ಲೂ ಹೇಳಬೇಕು, ಹೊಸಬ್ರು ಆದರೆ ಹಿ ಹ್ಯಾಸ್ ಬಿನ್ ಸಚ್ ಅ ವಂಡರ್ಫುಲ್ ಪರ್ಸನ್. ನಾವು ಹೆಂಗೆ ಅಂತ ಹೇಳಿದ್ರೆ, ಈಗ ನಿಮ್ಗೆಲ್ಲರಿಗೂ ಗೊತ್ತು ಪೇಮೆಂಟ್ಸ್ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ, ಒಂದು ಸ್ಕೆಡ್ಯೂಲ್ ಆಗುತ್ತೆ, ಒಂದು ಸ್ಕೆಡ್ಯೂಲ್ಗೆ ಒಂದು ಪೇಮೆಂಟ್ ಕೊಡ್ತಾರೆ, ಅದಾದಮೇಲೆ ನೆಕ್ಸ್ಟ್ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ಪೇಮೆಂಟ್ ಆಗುತ್ತೆ, ಡೇಟ್ ಫಿಕ್ಸ್ ಆಗುತ್ತೆ. ಡೇಟ್ ಇನ್ನೇನು ಇನ್ನೊಂದು 10 ದಿನದಲ್ಲಿ ಡೇಟ್ಸು ನಮಗೆ ಕೊಟ್ಟಿರ್ತಾರೆ. ಅವಿನಾಶ್ ಅವ್ರು ಫೋನ್ ಮಾಡಿ, ಮೇಡಮ್ ರೆಡಿ ಇರಿ